ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಶಿವರಾತ್ರಿ ಸ್ಪೆಷಲ್ ಹಸಿ ತಂಬಿಟ್ಟನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಎಲ್ಲರಿಗೂ ಮುಂಚಿತವಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದನ್ನು ಮಾಡಲು ಇಲ್ಲಿ ನಾವು 1 ಗಂಟೆ ನೆನೆಸಿಟ್ಟಿರುವಂಥ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇವೆ. ನೀವು ಯಾವುದಾದ್ರೂ ತೊಗೋಬೋದು, ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಅವೈಲೇಬಲ್ ಇರುತ್ತೆ ಅದನ್ನು ತೊಗೋಬೋದು. ಮತ್ತು 1 ಬಟ್ಲ ಅಕ್ಕಿಗೆ ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೇವೆ ಮತ್ತು ಅರ್ಧಕ್ಕಿಂತ ಕಡಿಮೆ ಒಣ ಕೊಬ್ಬರಿ ತುರಿ. ನಾನು ಒಣ ಕೊಬ್ಬರಿಯನ್ನು ಸಣ್ಣಗೆ ಕಟ್ ಮಾಡಿ ತುರಿದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿ. ಈಗ ಈ ಹಸಿ ಅಕ್ಕಿಯನ್ನು ಮಿಕ್ಸಿಗೆ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ಇದನ್ನು ಜರಡಿ ಹಿಡಿಬೇಕು. ನೋಡಿ, ಈ ರೀತಿಯಾಗಿ ಪೌಡ್ರ್ ಆಗಿ ಬರ್ತದೆ. ಹಸಿ ಇದ್ರೂ ಸಹ ಹಿಟ್ಟಾಗುತ್ತದೆ ಅದು. ನಂತರ ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಮತ್ತು ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು. ನಾವಿಲ್ಲಿ ಹಾಕ್ಕೊತಾ ಇಲ್ಲ. ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿ ಇನ್ನೊಂದು ಕಡೆ ಇಲ್ಲಿ ಬೆಲ್ಲವನ್ನು ಹಾಕಿ, ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಬೆಲ್ಲ ಕರಗಲು ಬಿಡಬೇಕು. ಈ ಬೆಲ್ಲದ ಪಾಕವು 1 ಎಳೆ ಪಾಕ ಬರೋವರೆಗೂ ಈ ಬೆಲ್ಲವನ್ನು ಬಿಸಿ ಮಾಡಬೇಕು. ಈಗ ಇಲ್ಲಿ ಈ ಅಕ್ಕಿ ಹಿಟ್ಟು ಮತ್ತು ಒಣ ಕೊಬ್ಬರಿಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಪಾಕ 1 ಎಳೆ ಪಾಕ ಬರೋವರೆಗೂ ಮಾಡ್ಕೊಳ್ಬೇಕು. ಆನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಿರುತ್ತಾ ಇರಬೇಕು ಕಂಟಿನ್ಯೂ ಆಗಿ. ಅಂದರೆ ಇಲ್ಲ ಅಂದರೆ ಕೈ ಬಿಟ್ಟರೆ ಗಂಟಾಗೋ ಸಾಧ್ಯತೆ ಇರ್ತದೆ. ಹಾಗೆ ತಿರುತ್ತಾ ಇರಬೇಕು, ಗಟ್ಟಿಯಾಗುವವರೆಗೂ ತಿರುತ್ತಾ ಇರಬೇಕು. ಈಗ ನಂತರ ಗ್ಯಾಸ್ ಆಫ್ ಮಾಡಿ. ಇದು ತುಂಬ ಬಿಸಿ ಇರ್ತದೆ. ಸ್ವಲ್ಪ ಲೈಟಾಗಿ ಆರಲಿಕ್ಕೆ ಬಿಡಿ, ಪೂರ್ತಿ ತಣ್ಣಗಾಗಬಾರ್ದು. ಸ್ವಲ್ಪ ಲೈಟಾಗಿ ಆರಲಿಕ್ಕೆ ಬಿಡು. ಈಗ ಬಿಟ್ಟ ನಂತರ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ನೋಡಿ, ತುಂಬ ಮೆತ್ತನೆ ಹತ್ತಿಯಂತೆ ಮೃದುವಾದ ತಂಬಿಟ್ಟು ಈಸ್ ರೆಡಿ. ತುಂಬಾ ಈಜಿ ಮಾಡೋದು. ನೀವು ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.